Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನನಗೆ ಗೊತ್ತು ನಮಗೆ ಕೋಪ ಬಂದಿದೆ, ಆದ್ರೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಅಶೋಕ್ ಏನ್ ಮಾಡಿದ್ರು? ಅದು ಬರೀ ನಾಟಕ ಅಷ್ಟೇ. ಆ ನಾಟಕಕ್ಕೂ ಭಾರ್ಗವಿ ಅತ್ತೆಗೂ ಏನ್ ಸಂಬಂಧ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಯಾವ್ದು ಸಂಬಂಧ ಇಲ್ವಾ ಸೀತಾ? ಆ ನಾಟಕದಲ್ಲಿ ಮಾಡಿರೋ ಚಂದ್ರಿಕಾ ಕ್ಯಾರೆಕ್ಟರ್ ನಮ್ ಚಿಕ್ಕಿಗೆ ಹೋಲೋ ತರ ಇಲ್ಲ. ನನಗಂತೂ ಹಾಗ ಅನ್ನಿಸ್ಲಿಲ್ಲ ರಾಮ್. ನೀವ್ ಇಷ್ಟೊಂದು ರಿಯಾಕ್ಟ್ ಮಾಡೋ ಅಗತ್ಯ ಇರ್ಲಿಲ್ಲ. ಅದು ಬರೀ ನಾಟಕ ಆಗಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ ಸೀತಾ. ಚಿಕ್ಕಿ ಮೇಲೆ ಅಪವಾದ ಹೊರಿಸೋದಕ್ಕೆ ಅಶೋಕ್ ಮಾಡಿರೋ ನಾಟಕ ಅದು. ಅಶೋಕ್ ಈ ತರ ಮಾಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸೀತಾ. ಚಿಕ್ಕಿ ಅವನನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾರೆ. ಅವನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಟಿದ್ದಾರೆ. ಅಶೋಕ್ ನಾಟಕ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಖುಷಿ ಪಟ್ರು. ನಮ್ಮ ಅಶೋಕ ಮಾಡ್ತಿರೋ ಪ್ರೋಗ್ರಾಮ್ಗೆ ನಾನ್ ಬರ್ತಾ ಇರ್ತೀನ ಅಂತ ಹೇಳಿ ಅಭಿಮಾನದಿಂದ ಬಂದ ಕರ್ಸಿ ಈ ತರ ಅವಮಾನ ಮಾಡಿ ಕಳ್ಸದ. ಅವ್ನು ನಿಜವಾಗ್ಲೂ ನನ್ನ ಫ್ರೆಂಡ. ಅವ್ನು ಈ ಮಟ್ಟಿಗೆ ಇಳಿತಾನೆ ಅಂತ ನನ್ಗೆ ಯಾವತ್ತೂ ಅನ್ಕೊಂಡಿಲ್ಲ ಸೀತಾ. ರಾಮ್, ನೀವು ಅಶೋಕ್ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೀರಾ? ಅವ್ರು ನಿಮ್ ಜೀವದ ಗೆಳೆಯ. ಅವ್ರಂಥದ್ದು ಏನೂ ಮಾಡಿಲ್ಲ. ಅಶೋಕ್ಗೆ ಯಾವ ಇಂಟೆನ್ಷನು ಇರ್ಲಿಲ್ಲ ರಾಮ್. ಅವ್ರೊಂದು ಕತೆ ಮಾಡ್ಕೊಂಡು ನಾಟಕ ಬರ್ದಿದ್ದಾರೆ ಅಷ್ಟೇ. ಅದನ್ನ ನೀವು ರಿಯಲ್ ಲೈಫ್ ಕಂಪೇರ್ ಮಾಡ್ಕೊಂಡು ಯಾಕೆ ತಪ್ಪು ತಿಳ್ಕೊತಿದ್ದೀರಾ? ನಾಟಕನ ನಾಟಕ ತರ ನೋಡಿ ರಾಮ್. ಆಗ ಈ ತರ ಎಲ್ಲ ಅನ್ಸಲ್ಲ. Just stop it, ಸೀತಾ. Just stop. ಅಂದ್ರೆ ಅಶೋಕ ಮಾಡಿದ್ ಸರಿ ಅಂತ ಹೇಳ್ತಾ ಇದ್ದೀನಿ. ನಿಮಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಅವನು ಚಿಕ್ಕಿನ ಟಾರ್ಗೆಟ್ ಮಾಡಿ ಈ ತರ ಮಾಡಿದ್ದು ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ? ಸೀತಾ, ಅಶೋಕನ್ ಇಂಟೆನ್ಷನ್ಸ್ ಅದಲ್ಲ ಅಂತ ಹೇಳಿ ಪದೇ ಪದೇ ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ಸೀತಮ್ಮ, ನೀನು ಹೆದರ್ಕೋಬೇಡ. ಅಪ್ಪಂಗೆ ಬೇಜಾರಾಗಿದೆ, ಅದಕ್ಕೆ ಈ ತರ ಮಾತಾಡಿದ್ರು. ನೀನು ಅಳ್ಬೇಡ ಸೀತಮ್ಮ. ನೀನ್ ಹತ್ರ ನನ್ಗೂ ಅಳು ಬರುತ್ತೆ. ಸಿಹಿ, ಯಾಕೆ ಮುಖ ಹೊತ್ತಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋಗುತ್ತೆ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸೀತಮ್ಮ, ಅಪ್ಪ ಮತ್ತೆ ಆಕೋಶಕ್ಕೆ ಜಗಳ ಮಾಡ್ಕೊಳಕ್ಕೆ ನಾವೇ ಕಾರಣ ಅಲ್ವಾ? ಎಲ್ಲ ನಮ್ಮ ನಾಟಕದಿಂದಾನೇ ಆಗಿದಲ್ವಾ? ಪುಟ್ಟ, ನೀನು ಯಾಕೆ ಎಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಫ್ರೆಂಡ್ಸ್ ಅಂದರೆ ಇದೆಲ್ಲ ಇದ್ದಿದ್ದೆ ತಾನೆ. ಈಗ ನಿನ್ನ ವಟಾರದಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನೀನು ಜಗಳ ಮಾಡ್ಕೋತಿದ್ದೆ ತಾನೆ. ಅದೇ ಥರ ಅಶೋಕ್ ಅಂಕಲ್ ಮತ್ತೆ ರಾಮ್ ಜಗಳ ಮಾಡ್ಕೊಂಡಿದ್ದಾರೆ. ನಾಳೆ ಸರಿ ಹೋಗುತ್ತೆ. ಈ ಥರ ಜಗಳಗಳಿದ್ರೇನೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋದು. ನೀನು ಜಾಣೆ ಅಲ್ವಾ? ಜಾಣ ಮಕ್ಕಳು ಬೇಜಾರು ಮಾಡ್ಕೋತಾರ ಹೇಳು? ಸರಿ, ಅದೆಲ್ಲ ಬಿಡು. ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಆ ಡೈಲಾಗು, ಎಕ್ಸ್ಪ್ರೆಷನು ಎಲ್ಲ ಸೂಪರ್ ಆಗಿತ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.